ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಇವತ್ತು ನಾವು ಎಲ್ಲಿ ಹೊರಟಿದ್ವಿ ಅಂದ್ಕೊಂಡ್ರಾ? ಇವತ್ತು ಹೊರಟಿರೋದು ಸಿಗಂದೂರು ತುಂಬ ವರ್ಷ ಆಗಿತ್ತು ಸಿಗಂದೂರಿಗೆ ಹೋಗ್ಬಿಟ್ಟು. ಅಲ್ಲಿಂದ ನಾವು ಸಡನ್ ಪ್ಲ್ಯಾನ್ ಮಾಡ್ಕೊಂಡ್ವಿ, ಏನು ಪ್ರೀ ಪ್ಲ್ಯಾನ್ ಇರಲಿಲ್ಲ. ಸೊ ಪ್ಲ್ಯಾನ್ ಮಾಡ್ಕೊಂಡ ತಕ್ಷಣ ರೆಡಿ ಆಗಿಬಿಟ್ಟು ಹೊರಟೇ ಬಿಟ್ವಿ. ಮಳೆ ಕೂಡ ಸಿಕ್ಕಾಪಟ್ಟೆ ಇತ್ತು. ಆ ಮಳೆಯಲ್ಲೇ ನಾವು ಮನೆಯಿಂದ ಸಾಗರ ರೀಚ್ ಆಗಿ ಸಾಗರದಿಂದ ಸಿಗಂದೂರಿಗೆ ಹೋಗಿ ಅಲ್ಲಿಂದ ನಾವು ಲಾಂಚ್ ಜರ್ನಿನ ಕಂಟಿನ್ಯೂ ಮಾಡಬೇಕಾಗಿತ್ತು. ಸೊ ನಾವು ಬೆಳಗ್ಗೆನೇ ಹೊರಟಿದ್ದು ಸ್ವಲ್ಪ ಲೇಟ್ ಆಯಿತು, ಆದರೂ ಕೂಡ ಕರೆಕ್ಟ್ ಟೈಮಿಗೆ ರೀಚ್ ಆದ್ವಿ. ಬಟ್ ತುಂಬ ಸ್ಯಾಟರ್ಡೇ ಆಗಿರೋದ್ರಿಂದ ಅಲ್ಲಿ ತುಂಬ ವೆಹಿಕಲ್ಗಳು ಕ್ಯೂನಲ್ಲಿದ್ದಿದ್ದು. ಸೊ ಈ ಕಾರಣದಿಂದ ನಮಗೆ ಗಾಡಿನ ಮುಂದೆ ಲಾಂಚ್ನಲ್ಲಿ ತಗೊಂಡು ಹೋಗೋಕ್ಕೆ ಆಪ್ಷನ್ ಇರಲಿಲ್ಲ. ಗಾಡಿನ ಅಲ್ಲೇ ಪಾರ್ಕ್ ಮಾಡಬೇಕಾಯಿತು. ಅಲ್ಲಿ ಪಾರ್ಕಿಂಗ್ ಚಾರ್ಜನ್ನು ಟಿಕೆಟ್ನ ತಗೊಂಡು ಗಾಡಿನ ಪಾರ್ಕ್ ಮಾಡಿ ನಾವು ಲಾಂಚ್ ಇರೋ ಪ್ಲೇಸ್ಗೆ ಬಂದ್ವಿ. ನಾವಿಲ್ಲಿ ಬರೋಷ್ಟರೊಳಗಡೆ ಲಾಂಚ್ ಆ ಕಡೆಯಿಂದ ಬರ್ತಾ ಇತ್ತು. ತುಂಬ ಗಾಡಿಗಳು ಕೂಡ ಕ್ಯೂ ಅಲ್ಲಿ ನಿಂತಿದ್ವು. ಮಾರ್ನಿಂಗ್ ಬೇಗ ಬಂದಿರೋಂತಹ ಗಾಡಿಗಳು. ಲಾಂಚ್ ಇನ್ನೇನು ಬಂದೇ ಬಿಡ್ತು. ಅಲ್ಲಿ ರೋಡ್ ಕೂಡ ಅಷ್ಟೇನು ಚೆನ್ನಾಗಿರಲಿಲ್ಲ. ನಾವು ಅಲ್ಲಿ ಒಳಗಡೆಯಿಂದ ಬರಬೇಕಿದ್ರೆ ಮಳೆ ಎಲ್ಲ ಬಂದು ರೋಡ್ ಹಾಳಾಗಿತ್ತು. ಸೊ ನಡ್ಕೊಂಡೇ ಬಂದ್ವಿ ಅದೇ ರೋಡಲ್ಲೇ. ಅದಾದಮೇಲೆ ಲಾಂಚ್ ಬಂದಾದಮೇಲೆ ಅಲ್ಲಿ ಗಾಡಿಯೆಲ್ಲ ಕೆಳಗಡೆ ಬಂತು. ಮತ್ತು ಈ ಕಡೆಯಿಂದ ನಾವೆಲ್ಲ ಹತ್ಬಿಟ್ಟು ಫೈನಲಿ ಲಾಂಚಿಂದ ಹೊರಟ್ವಿ. ಲಾಂಚ್ ಜರ್ನಿ ಸಿಕ್ಕಾಪಟ್ಟೆ ಮಸ್ತಾಗಿತ್ತು. ಲಾಂಚ್ ಕೂಡ ಸ್ಟಾರ್ಟ್ ಆಯಿತು, ನಮ್ಮ ಜರ್ನಿ ಕೂಡ ಸ್ಟಾರ್ಟ್ ಆಯಿತು. ಸಿಗಂದೂರು ಹೊರಟಾಗ ಲಾಂಚ್ ಮೇಲೆ ಹೋಗಬೇಕಿದ್ರೆ ಆ ಶರಾವತಿ ನದಿ ಸುತ್ತ ಇರುವಂಥ ನೇಚರ್ನ ನಾವು ಎಂಜಾಯ್ ಮಾಡ್ಕೊಳ್ತಾ ಹೋಗ್ಬೋದು. ಮಧ್ಯದಲ್ಲಿ ಆ ಬ್ರಿಡ್ಜ್ ಸಿಗುತ್ತೆ. ಇವಾಗ ಏನು ಕನ್ಸ್ಟ್ರಕ್ಷನ್ ಆಗ್ತಾ ಇತ್ತಲ್ವ, ಆ ಬ್ರಿಡ್ಜು ಎಲ್ಲರ ಗಮನ ಸೆಳೀತು. ಈ ಬ್ರಿಡ್ಜು ಸುಮಾರು 2.44 ಕಿಲೋಮೀಟರ್ ಬಿಡ್ತಿರೋದು. ತುಂಬ ಹೆಲ್ಪ್ ಆಗುತ್ತೆ ಇಲ್ಲಿನ ಲೋಕಲ್ಸ್ಗೆ. ಯಾಕಂತಂದರೆ ಇಲ್ಲಿವರೆಗೂ ಬಂದುಬಿಟ್ಟು ಅವರು ತುಂಬ ಪ್ರಾಬ್ಲಮ್ಸ್ನ ಫೇಸ್ ಮಾಡಿರ್ತಾರೆ. ಎಲ್ಲದಕ್ಕೂ ಲಾಂಚ್ನೇ ಅವರು ಡಿಪೆಂಡ್ ಆಗಬೇಕಾಗಿತ್ತು. ಬಟ್ ಇವಾಗ ನಾರ್ಮಲ್ ಆಗಿ ಸ್ಪೀಡ್ ಆಗುತ್ತೆ ಜರ್ನಿ, ತುಂಬ ಕಿಲೋಮೀಟರ್ಸ್ಗಳು ಸೇವ್ ಆಗುತ್ತೆ. ಸೊ ಇಲ್ಲಿ ಒಂದು ಕನ್ಸ್ಟ್ರಕ್ಷನ್ ಆಗ್ತಿರೋ ಸೇತುವೆನ ನೋಡಿಕೊಂಡು ನಾವು ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ಕಂಟಿನ್ಯೂಸ್ ಆಗಿ 1 ಅವರ್ ಜರ್ನಿ ಆದ ತಕ್ಷಣ 1 ಅವರ್ ಲಾಂಚ್ ಜರ್ನಿ ಆದಮೇಲೆ ನಾವು ನಮ್ಮ ಡೆಸ್ಟಿನೇಷನ್ನ ರೀಚ್ ಆದ್ವಿ. ಅಲ್ಲಿ ನಮ್ಮ ಗಾಡಿನ ತಗೊಬರೋಕ್ಕಾಗಲಿಲ್ಲ. ಸೊ ಲಾಂಚಲ್ಲಿ ತುಂಬ ಗಾಡಿಗಳು ಇದ್ದಿದ್ದರಿಂದ ಅದಾದಮೇಲೆ ನಾವು ಹಾಗೆ ಬರಬೇಕಾಯಿತು. ಅಲ್ಲಿ ಪಾರ್ಕ್ ಮಾಡಿ ಇಲ್ಲಿ ಬಂದಾದಮೇಲೆ ಜೀಪ್ಗಳ ವ್ಯವಸ್ಥೆ ಇತ್ತು. ಸೊ ಅಲ್ಲಿ ಜೀಪ್ನ ಬುಕ್ ಮಾಡಿಕೊಂಡು ಅದಾದ ನಂತರ ನಮ್ಮ ಡೆಸ್ಟಿನೇಷನ್ನ ರೀಚ್ ಆದ್ವಿ. ಟೆಂಪಲಲ್ಲಿ ಹೇಳೋಷ್ಟೇನು ರಶ್ ಇರಲಿಲ್ಲ. ಅಲ್ಲಿ ಲಾಂಚ್ ಹತ್ರ ಇರೋಷ್ಟು ತುಂಬಾ ಖಾಲಿ ಇತ್ತು ಟೆಂಪಲ್ಲು. ಅದಾದ ನಂತರ ನಾವು ದರ್ಶನ ಮುಗಿಸ್ಕೊಂಡು ಅಲ್ಲೇ ಊಟ ಮಾಡಿಕೊಂಡು ಅದಾದಮೇಲೆ ನಾವು ಮತ್ತೆ ತಿರ್ಗಾ ನಾವು ವಾಪಸ್ ಆಗಬೇಕಾದ್ರೂ ಸೇಮ್ ಅದೇ ಥರ ಜೀಪ್ನ ಬುಕ್ ಮಾಡಿಕೊಂಡು ಮತ್ತೆ ಲಾಂಚಲ್ಲಿ ಬಂದುಬಿಟ್ಟು ಅದಾದಮೇಲೆ ನಾವು ನಮ್ಮ ಲೊಕೇಶನ್ ರೀಚ್ ಆದ್ವಿ. ಅಲ್ಲಿ ಬಂದು ಗಾಡಿನ ತಗೊಂಡು ಅದಾದಮೇಲೆ ವಾಪಸ್ಸು ಮನೆ ಕಡೆ ಹೊರಟ್ವಿ. ಅಲ್ಲಿ ದಾರಿಲಿ ಹೋಗಬೇಕಿದ್ರೆ ಇಕ್ಕೇರಿಗೆ 2-3 ಕಿಲೋಮೀಟ್ರ್ ಇತ್ತು. ಸೊ ಅಲ್ಲೇ ಇಕ್ಕೇರಿ ಟೆಂಪಲ್ನ ಕೂಡ ನೋಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಇಕ್ಕೇರಿಗೆ ಕೂಡ ಅಲ್ಲಿಂದನೇ ಹೊರಟ್ವಿ. ಅಂತೂ ಇಕ್ಕೇರಿ ಟೆಂಪಲ್ಗೆ ರೀಚ್ ಆದ್ವಿ. ಇದು ಸಾಗರದಿಂದ ಒಂದು 6 ಕಿಲೋಮೀಟ್ರ್ ದೂರದಲ್ಲಿರುವಂಥ ಟೆಂಪಲ್ಲು. ಈ ಕೆಳದಿ ನಾಯಕರ ಕಾಲದಲ್ಲಿ ನಿರ್ಮಾಣವಾದಂತಹ ಒಂದು ದೇವಸ್ಥಾನ. ಶಿವನ ಇನ್ನೊಂದು ರೂಪ ಆದಂತಹ ಅಘೋರೇಶ್ವರ ದೇವಸ್ಥಾನ ಇದು. ಇದರ ಗರ್ಭಗುಡಿ ಬಂದು ಹೊಯ್ಸಳ ಮತ್ತು ಕದಂಬ ಶೈಲಿಯಲ್ಲಿದೆ. ತುಂಬ ಚೆನ್ನಾಗಿತ್ತು ಇದ್ರ ವಾಸ್ತುಶಿಲ್ಪ ಎಲ್ಲ. ಇದನ್ನು ನೋಡಿಕೊಂಡು ನಾವು ಮನೆ ಕಡೆ ಹೊರಟ್ವಿ. ಸೊ ಇದಾಗಿತ್ತು ನನ್ನ ಇವತ್ತಿನ ಯೂಟ್ಯೂಬ್ ಬ್ಲಾಗ್. ಮತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಭೇಟಿ ಆಗ್ತೀನಿ. ಎಲ್ರಿಗೂ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.